Good evening to everyone. Am I audible to everyone? Yes. Okay. Let us begin the class. Last class ಅಲ್ಲಿ ಬೈನೋಮಿಯಲ್ ಥಿಯರಮ್ ಮುಗಿಸಿದ್ವಿ. ತುಂಬಾ ಸ್ಮಾಲ್ ಚಾಪ್ಟರ್. ಅದರಲ್ಲಿ ನಿಮಗೆ ಸೆಕೆಂಡ್ ಎಕ್ಸರ್ಸೈಸ್ ಇಂದ ಎಲ್ಲ ಡಿಲೀಟ್ ಆಗಿರೋ ಪೋರ್ಷನ್. ಓಕೆ. ಸೊ we will move on to the next chapter, that is sequences and series. Okay. So before going for the questions, ಎಲ್ಲರ ಕಾಲೇಜಲ್ಲೂ ಆಗಿದ್ಯಾ ಸೀಕ್ವೆನ್ಸಸ್ ಇನ್ ಸೀರೀಸ್? ಯಾರು ಪ್ರೆಸೆಂಟ್ ಇದ್ದೀರಾ? ಎಸ್ ಆರ್ ನೋ ಅಂತ ಆನ್ಸರ್ ಹೇಳ್ಬೋದು, either by unmuting yourself or in the chat section. ಆಗಿದೆಯಾ ಸೀಕ್ವೆನ್ಸಸ್ ಇನ್ ಸೀರೀಸ್? ಓಕೆ ಓಕೆ ಫೈನ್. ಈಗ ಸೀಕ್ವೆನ್ಸಸ್ ಅಂಡ್ ಸೀರೀಸ್ ಅಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಡಿಲೀಟ್ ಆಗಿದೆ. am I correct if I'm not wrong? Arithmetic progression is deleted, right? Yes. Okay alva? Okay, yes. So arithmetic progression is completely deleted. ಅದ್ರ ಮೇಲೆ ನಿಮ್ಗೆ ಕ್ವೆಶನ್ಸ್ ಕೇಳಲ್ಲ. ಸೊ ವಿ ವಿಲ್ ಡೈರೆಕ್ಟ್ಲಿ ಜಂಪ್ ಟು ಸಿಂಪಲ್ ಸೀಕ್ವೆನ್ಸಸ್ ಅಂಡ್ ಸೀರೀಸ್ ಅಂಡ್ ಜೊಮೆಟ್ರಿಕ್ ಪ್ರೋಗ್ರೆಷನ್. ಓಕೆ. ಸೊ ಹೇಗೂ ನಿಮ್ಗೆ ಕಾಲೇಜಲ್ಲಿ ಆಗಿರುತ್ತೆ. ಸೊ ನಿಮ್ಗೆ ಜೊಮೆಟ್ರಿಕ್ ಪ್ರೋಗ್ರೆಷನ್ ಏನು, ಆಮೇಲೆ ಅದರ್ ರಿಲೇಟೆಡ್ ಫಾರ್ಮುಲಾಸ್ ಗೊತ್ತಿರುತ್ತೆ. ಜಸ್ಟ್ ಎನಿ ಹೌ ವಿ ವಿಲ್ ಗ್ಲಾನ್ಸ್ ಅ ಲಿಟಲ್ ಬಿಟ್. ಸೊ ಫಸ್ಟ್ ಸೀಕ್ವೆನ್ಸಸ್. ಓಕೆ. ಸೊ ಸೀಕ್ವೆನ್ಸಸ್ ಅರ್ಥ ಮಾಡ್ಕೊಂಡ್ರೆ ಸೀರೀಸ್ ಇಸ್ ವೆರಿ ಈಸಿ. ವಾಟ್ ಈಸ್ ಅ ಸೀಕ್ವೆನ್ಸ್? ಇಟ್ಸ್ ಅನ್ ಅರೇಂಜ್ಮೆಂಟ್ ಆಫ್ say numbers or say some elements. Okay. So these numbers could be any real numbers. In condition illa positive irbeku, negative irbeku, whole number irbekanta in condition illa. These could be any real numbers. Okay. What kind of real numbers? Where you can predict the next number always. Predict ಅಂದ್ರೆ ಏನು? ನಿಮ್ಗೆ ಒಂದು 2-3 ಟರ್ಮ್ ಗೊತ್ತಿದ್ರೆ ನಿಮಗೆ ಮುಂದಿನ ಟರ್ಮ್ ಬರೆಯಕ್ ಆಗತ್ತಾ, ಅಥವಾ ಹಿಂಗಡೆ ಇರೋ ಟರ್ಮ್ ಬರೆಯಕ್ ಆಗತ್ತಾ? ಎಸ್. ಯಾಕೆ? ಇದೇನ್ ಸೆಟ್ ಆಫ್ ನಂಬರ್ಸ್ ಇರುತ್ತೆ, ದೇ ಆಲ್ವೇಸ್ ಫಾಲೋ ಅ ಪ್ಯಾಟರ್ನ್. ಸೇ ನಾನು ಇವಾಗ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ಬರೆದ್ರೆ, ಸೊ ದಿಸ್ ಅ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಏನ್ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದೆ ಇಲ್ಲಿ? ಎವ್ರಿ ನೆಕ್ಸ್ಟ್ ನಂಬರ್ ಇಸ್ ಒನ್ ಮೋರ್ ದನ್ ದ ಪ್ರೀವಿಯಸ್. ಅಂದ್ರೆ 1 + 1 ನಿಮ್ಗೆ 2 ಅಂತ ಸಿಗುತ್ತೆ. 2 + 1 is 3 and so on. Okay. If you take the set of integers also, so even if I take the set of integers, so this is again what? A sequence. Yake? Again what you can follow? You are adding +1 to every previous number. So 0 + 1 will give you 1. 1 + 1 will give you 2. 2 + 1 will give you 3. ಅದೇ ತರ -1 + 1 will give you next number 0. -2 + 1 will give you its next number -1 and so on. ಇದೇ ತರ ಇರ್ಬೇಕಂತ ಏನಿಲ್ಲ. If you take the set of even numbers, okay, say if you take a set of even numbers, you are adding 2 every time. If you take the set of odd numbers, again you are adding 2 every time. We can write any sequence we want. If I write a sequence like this, okay, so ಇಲ್ಲಿ ನಾನು ಏನು ಆಡ್ ಮಾಡ್ತಾ ಇಲ್ಲ, because the addition is different here. 1 + 3 will give you 4, but 4 + 5 will give you 9. So ಇಲ್ಲಿ ಏನ್ ಪ್ಯಾಟರ್ನ್ ಇದೆ? If I just search for the pattern, this is 1 square, this is 2 square, this is 3 square, this is nothing but 4 square. So ನಮ್ಗೆ ಏನ್ ಗೊತ್ತಾಗ್ತಾ ಇದೆ? This is a set of arrangement of numbers of squares. Correct alva? ಅದೇ ತರ if I add say 2, next if I write 5, sorry, if I write 10, okay, if I write 70, ಈ ತರ ಬರೆದ್ರೆ ಏನ್ ಫೈಂಡ್ ಔಟ್ ಮಾಡ್ಬೋದು ನೀವು ಪ್ಯಾಟರ್ನ್ ಇಲ್ಲಿ? ಏನಾದ್ರು ಎಡಿಷನ್ ಫಿಕ್ಸ್ ಇದೆಯಾ? 2 + 3 will give you 5, but 5 + 5 will give you 10. 10 + 7 will give you 70. So fixed pattern anta illa. Are they squares? No. Are you adding any fixed number? No. Are you subtracting any fixed number? No. ಏನ್ ಮಾಡ್ಬೋದು? ಸ್ವಲ್ಪ ಈ ನಂಬರ್ಸ್ ನ ನೋಡಿ. So if I take 1 square and if I add 1 to it, I'll get 2. Correct? Next, so ನಾನು 1 square ತಗೊಂಡೆ. Next number 2 ತಗೊಳ್ಳೋಣ. 2 square + 1 will give me 5.
ಓಕೆ. ಸೊ 2 ಆದ್ಮೇಲೆ ನೆಕ್ಸ್ಟ್ ನ್ಯಾಚುರಲ್ ನಂಬರ್ ಯಾವುದು? 3. ಎಸ್, ಇಫ್ ಐ ಟೇಕ್ 3 ಸ್ಕ್ವೇರ್ ಪ್ಲಸ್ 1 ಐ ಗೆಟ್ 10. ನೆಕ್ಸ್ಟ್ ನ್ಯಾಚುರಲ್ ನಂಬರ್ 4 ತಗೊಂಡ್ರೆ 4 ಸ್ಕ್ವೇರ್ ಪ್ಲಸ್ 1 ನೆಕ್ಸ್ಟ್ ನ್ಯಾಚುರಲ್ ನಂಬರ್ ಇಸ್ 4 ಸ್ಕ್ವೇರ್ ಪ್ಲಸ್ 1 ವಿಲ್ ಗಿವ್ ಮಿ 70. ಸೊ ನಾನು ಇದಕ್ಕೆ ಏನ್ ಪ್ಯಾಟರ್ನ್ ನೋಡ್ಬೋದು? ಇಲ್ಲಿ ಪ್ಯಾಟರ್ನ್ n ಸ್ಕ್ವೇರ್ ಅಂತ ಇತ್ತು, ಇಲ್ಲಿ ಪ್ಯಾಟರ್ನ್ n ಸ್ಕ್ವೇರ್ ಪ್ಲಸ್ 1 ಅಂತ ಇತ್ತು. ಸೊ ನಿಮ್ಗೆ ಒಂದ್ ಸಲ ಪ್ಯಾಟರ್ನ್ ಗೊತ್ತಾದ್ರೆ ಯು ಕ್ಯಾನ್ ರೈಟ್ ಎನಿ ಟರ್ಮ್ ಆಫ್ ದ ಸೀಕ್ವೆನ್ಸ್. ಸೊ ಇವನ್ನ ಏನಂತ ಕರಿತೀವಿ? ಟರ್ಮ್ಸ್ ಅಂತ ಕರಿತೀವಿ. ಆಮೇಲೆ ಈ ಸೆಟ್ ಆಫ್ ಅರೇಂಜ್ಮೆಂಟ್ ನಾವು ಏನಂತ ಕರಿತೀವಿ? ಸೀಕ್ವೆನ್ಸ್ ಅಂತ ಕರಿತೀವಿ. ಎಸ್ ಆರ್ ನೋ? ಓಕೆ. ಸೊ ಲಾಸ್ಟ್ ಟರ್ಮ್ ಅನ್ನ ಯಾವಾಗ್ಲೂ nth ಟರ್ಮ್ ಅಂತ ಕರಿತೀವಿ. And how the terms are denoted by the small letters with the suffix 1, 2, 3. So A1 stands for first term, A2 stands for second term, A3 stands for third term, and AN stands for nth term. And always remember, sequences and series are very important and they have actual significance in nature also. Okay. So ivaga ನೀವು many patterns ನೋಡಿದ್ರೆ ನಿಮ್ಗೆ ಫ್ಲವರ್ ಪೆಟಲ್ ಆಗಿರ್ಬೋದು ಅಥವಾ ಪೈನಾಪಲ್ ಮೇಲೆ ಅರೇಂಜ್ಮೆಂಟ್ ಆಗಿರ್ಬೋದು, ಆರ್ ಇಫ್ ಯು ಟೇಕ್ ಅ ಹನಿ ಕೋಮ್, ಓಕೆ, ಅದಾಗಿರ್ಬೋದು, ಅಥವಾ ಸೀಶೆಲ್ ಆಗಿರ್ಬೋದು. ಸೀಶೆಲ್ದು ಶೆಲ್ ಯಾವಾಗ್ಲೂ ಒಂದು ಪ್ಯಾಟರ್ನ್ ಅಲ್ಲಿ ಬೆಳೀತಾ ಇರುತ್ತೆ. ಅಂಡ್ ಇಫ್ ಯು ಟೇಕ್ ಎನಿ ಫಿಗರ್ ಇನ್ ಜಾಮೆಟ್ರಿ, ಓಕೆ, ಸೊ ಇದು ನೀವು ಯಾವ್ದಾದ್ರು ಒಂದು ಫೈನ್ ಆರ್ಟ್ಸ್ ಮಾಡ್ತಾ ಇದ್ರೆ ಮ್ಯಾಥಮೆಟಿಕ್ಸ್ ಯೂಸ್ ಮಾಡ್ಕೊಂಡು ಎಲ್ಲಾ ಕಡೆ ಈ ಸೀಕ್ವೆನ್ಸಸ್ ಯೂಸ್ ಆಗುತ್ತೆ. Yes, so this is a very significant, it plays a very significant role in real life actually. Yes, so sequence andre ಏನು ಗೊತ್ತಾಯ್ತು? It's a arrangement of numbers or certain elements anta karibodu. These numbers or elements are called as terms, where every preceding term and succeeding term have fixed relation between them. Yes or no? Next, series andre ಏನು? If you take the summation, if I have one sequence like this, if I take the summation of these, if I take the summation of these, idina series anta karitivi. I hope this much is clear to everyone. Okay, so next ಒಂದೆರಡು questions ನೋಡ್ಕೊಂಡು ಬಿಡೋಣ. ಈಸಿ ಇರೋ questions, then we can come to geometric progression. Yes, ಆಮೇಲೆ ಇದರಲ್ಲಿ ಮತ್ತೊಂದು ಹೇಳೋದು ಮರ್ತೆ, ಫಿಬೋನಾಚಿ ಸೀರೀಸ್. ಏನು ಫಿಬೋನಾಚಿ ಸೀರೀಸ್? ಆಸ್ ಎ ಸೆಡ್, ನಿಮ್ ರಿಯಲ್ ಲೈಫ್ ನಲ್ಲಿ ಒಂದ್ ಪೈನಾಪಲ್ ಎಕ್ಸಾಂಪಲ್ ಕೊಟ್ಟೆ, ಅಥವಾ ಸೀಶೆಲ್ ಎಕ್ಸಾಂಪಲ್ ಕೊಟ್ಟೆ, ಅಥವಾ ಒಂದ್ ಫ್ಲವರ್ ಎಕ್ಸಾಂಪಲ್ ಕೊಟ್ಟೆ. ಇಫ್ ಯು ಸಿ ದ ಸೀಶೆಲ್ ಈ ತರ ಒಂದ್ ಪ್ಯಾಟರ್ನ್ ಅಲ್ಲಿ ಹೋಗ್ತಾ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ವೆನ್ ಯು ಟೇಕ್ ದ ಪ್ಯಾಟರ್ನ್ ಆಫ್ ದಿಸ್ ಆಕ್ಚುಲಿ ಫಾಲೋಸ್ ಫಿಬೋನಾಚಿ ಸೀರೀಸ್. ಎಸ್, ಸೊ ಫಿಬೋನಾಚಿ ಸೀರೀಸ್ ಮೇಲೂ ಒಂದು ಕ್ವೆಶನ್ ಮಾಡ್ಬಿಡೋಣ, ಒಂದೆರಡು ಕ್ವೆಶನ್. ಎಸ್, ಸೊ ಏನ್ ಹೇಳ್ತಾರೆ? Write first 3 terms of the sequence whose general term is given by an. Yeah? an ಅಂದ್ರೆ ಏನು? ಯಾವಾಗ್ಲೂ nth term, and nth term is usually last term. ಅದನ್ನ ಜನರಲ್ ಟರ್ಮ್ ಅಂತ ಕರಿತೀವಿ. ಹೌದಾ? ಇಲ್ಲಿ n ಅಂದ್ರೆ ಏನು? n ಏನ್ ಸಿಗ್ನಿಫಿಕೆನ್ಸ್ ಹೇಳುತ್ತೆ? which term it is. Okay, an ಅಂದ್ರೆ nth term it is. Also an is a last term. ಅಂದ್ರೆ n ಅಂತ ಏನ್ ಹೇಳುತ್ತೆ? how many terms. ಈಗ ನಾನು a7 ಅಂತ ಬರೆದ್ರೆ it's a 7th term, and if I say a7 is a last term, then totally how many terms are there? 7 terms are there. Yes, and always remember this n is always a natural number. ಅದು 0 ಆಗಿರಕ್ಕಾಗಲ್ಲ, ಅಥವಾ ನೆಗೆಟಿವ್ ನಂಬರ್ ಆಗಿರಕ್ಕಾಗಲ್ಲ, ಅಥವಾ ಎನಿ ರ್ಯಾಷನಲ್ಸ್ ಆಗಲ್ಲ. ಯಾಕಂದ್ರೆ ನೀವು ಫಸ್ಟ್ ಟರ್ಮ್ ಅಂತ ಹೇಳ್ಬೋದು, ಸೆಕೆಂಡ್ ಟರ್ಮ್ ಅಂತ ಹೇಳ್ಬೋದು. ಇಟ್ ಈಸ್ ಅ ಕೌಂಟಿಂಗ್ ಪ್ರಾಬ್ಲಮ್. ಇಲ್ಲಿ ನೀವು 1/2th ಟರ್ಮ್ ಅಥವಾ -10th ಟರ್ಮ್ ಆ ತರ ಹೇಳಕ್ ಆಗಲ್ಲ. ವೈ? ಬಿಕಾಸ್ ಯು ಆರ್ ರೈಟಿಂಗ್ ದ ಸೀಕ್ವೆನ್ಸ್ ಆಫ್ ನಂಬರ್ಸ್. ಎಸ್, what was the first question? Right, first 3 terms ಅಂತ ಹೇಳ್ತಾರೆ. ಸೊ an ಅಂತ ಏನಿದೆ? n-3 divided by 4. ಫಸ್ಟ್ ಟರ್ಮ್ಗೆ ಏನಾಗುತ್ತೆ? ಸಫಿಕ್ಸ್ n equals to 1. ಸೊ ಇಟ್ ಇಸ್ a1. ಎಲ್ಲೆಲ್ಲಿ n ಇದೆ, n ನ 1 ಇಂದ ರೀಪ್ಲೇಸ್ ಮಾಡ್ಕೊಳ್ಳಿ. ಸೊ ಇದೆಷ್ಟಾಗುತ್ತೆ? -2/4, which is nothing but -1/2. ನೆಕ್ಸ್ಟ್ ನಂಬರ್, ಫಸ್ಟ್ 3 ಟರ್ಮ್ಸ್ ಅಂತ ಹೇಳಿದ್ದಾರೆ. ಸೊ a2. So this is 2 - 3 divided by 4, which will become -1/4. And first 3 terms andre matte n equals to 3 we have to take. So this is a3 equals to, what I'll get here?
3 minus 3 divided by 4, which is 0. So which are your first term? Minus 1 by 2 minus 1 by 4, 0. Which option is correct? Option A is correct. Yes, very easy. Next, we'll go to next question. In here, find the 15th term of the sequence defined by an equals to 2n divided by 3n minus 1. ಅಂದ್ರೆ nth term ಕೊಟ್ಟಿದ್ದಾರೆ, 15th term. So 15th term ಅಂದ್ರೆ n we have to replace by what? 15. So ಇದೇನಾಗುತ್ತೆ? A15. This is 2 into 15. This is 3 into 15 minus 1. 2 into 15 30 ಆಯ್ತು. ಇಲ್ಲಿ ಡಿನಾಮಿನೇಟರ್ ನಲ್ಲಿ 45 ಆಯ್ತು. 45 minus 1. ನಾನು ಡೈರೆಕ್ಟ್ ಆಗಿ ಬರೀತೀನಿ. CET you have to save time. ಇದನ್ನ ಸ್ವಲ್ಪ ಫರ್ದರ್ ಸಾಲ್ವ್ ಮಾಡ್ಕೊಂಡ್ರೆ, if I cancel this with 2, this is 15 and this is 22. Can we solve further? No. One is even, one is odd, which cannot be. Okay. So 15 by 22. Again, what is the answer? Option A. Yes, very easy. ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್. ಫಸ್ಟ್ ಕ್ವೆಶನ್ ನೋಡಿ, ಏನ್ ಹೇಳ್ತಾರೆ? ಅ ಸೀಕ್ವೆನ್ಸ್ ಮೇ ಬಿ ಡಿಫೈನ್ಡ್ ಆಸ್. ಹೌದು, ಏನಂದ್ರೆ ಸೀಕ್ವೆನ್ಸ್ ನಮ್ದು A1, A2, A3 so on up to ಫೈನೈಟ್ ಆಗಿದ್ರೆ AN, ಇನ್ಫೈನೈಟ್ ಆಗಿದ್ರೆ so on. ಓಕೆ, ಏನ್ ಹೇಳ್ತಾರೆ? ಅ ರಿಲೇಶನ್, ಇಟ್ಸ್ ಅ ರಿಲೇಶನ್ whose range is always a subset of n. n ಅಂದ್ರೆ ಏನಿಲ್ಲಿ? ನ್ಯಾಚುರಲ್ ನಂಬರ್ಸ್. ಹೌದಾ? ಸೊ ಅವ್ರು ಇಲ್ಲಿ ಏನ್ ಮಾತಾಡ್ತಾ ಇದ್ದಾರೆ? ರೇಂಜ್ ಮತ್ತೆ ಡೊಮೇನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಐ ಹೋಪ್ ಎವ್ರಿ ಒನ್ ರಿಮೆಂಬರ್ಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಡೊಮೇನ್ ಅಂಡ್ ರೇಂಜ್. If you take a function or a relation, so if I have certain terms here, say this is B1, B2, B3, domain anta yavudakke kariತೀರಾ? All the terms of set A which are under relation. ಹೌದಾ? which are under relation. This is your domain. Range ಅಂದ್ರೆ ಏನು? Range is all the terms of set B which are under relation. ಇಲ್ಲಿ ಯಾವ್ದಾವ್ದು ರಿಲೇಷನ್ ಇದ್ದಾವೆ? B1, B2, B3. ಅಂದ್ರೆ set A, all the terms that can be taken in set A's domain, all the elements in set B that can be taken under the relation is range. Okay, so options ಬರೋಣ. Sequence may be defined as a relation whose range is always natural numbers. ಇದು ಪಾಸಿಬಲ್ ಇದೆಯಾ? ಇಲ್ಲ. ರೇಂಜ್ ಅಂದ್ರೆ ಏನು? ವೇರ್ ಇಟ್ ಗೆಟ್ಸ್ ರಿಲೇಟೆಡ್. ಈಗ ಜಸ್ಟ್ ನಾವು ಎಕ್ಸಾಂಪಲ್ ನೋಡಿದ್ವಲ್ಲ, ಇದ್ರಲ್ಲಿ ಆನ್ಸರ್ ಏನ್ ಬಂತು ನಮ್ಗೆ? -1/2 -1/4 0 ಅಂತ ಬಂತು. ಸೊ ರೇಂಜ್, ಇಸ್ ಇಟ್ ಆಲ್ವೇಸ್ ಅ ನ್ಯಾಚುರಲ್ ನಂಬರ್? ನಾಟ್ ನೆಸೆಸರಿ. ಹೌದಲ್ವಾ? ದಟ್ ಟರ್ಮ್ಸ್, ನೀವು ಯಾವಾಗ ಟರ್ಮ್ಸ್ ಫೈಂಡ್ ಔಟ್ ಮಾಡ್ತೀರಾ, ಅದು ಯಾವ್ದಾದ್ರು ರಿಯಲ್ ನಂಬರ್ಸ್ ಬರ್ಬೋದು. ಸೊ ಫಸ್ಟ್ ಇಸ್ ನಾಟ್ ಅ ಆನ್ಸರ್. ನೆಕ್ಸ್ಟ್, ಅ ಫಂಕ್ಷನ್ whose range is always set of natural numbers. ರಿಲೇಷನ್ ಅಂದ್ರೆ ಏನು? ಇಟ್ಸ್ ಅ subset of Cartesian product. Function ಅಂದ್ರೆ ಏನು? Every element has one and only one image. Okay, one and only one image. ಹೌದು, A1 can have only one value. Yes, A1 ನಾವು ಎರಡು ಟರ್ಮ್ಸ್ ಬರಕ್ಕೆ ಸಾಧ್ಯ ಇಲ್ಲ. ಈಗ ನಾನು n/n+1 ಅಂತ ಬರ್ದು A1 ಫೈಂಡ್ ಮಾಡಿ ಅಂತಂದ್ರೆ A1 ಏನಾಗುತ್ತೆ? 1/2 ನೇ ಆಗುತ್ತೆ. It is not possible to have more than one value. Yes, it is a function. But is the range always a natural number? Not necessary. ಇಲ್ಲೇ ಬಂತಲ್ವಾ ಆನ್ಸರ್ 1/2 ಅಂತ. So this is also not the answer. Okay. Function whose domain is set of natural numbers. Yes, think. Okay, think. Function whose domain ಅಂದ್ರೆ ಏನು? The first set. ಹೌದಾ? ಸೊ ಈಗ ನಮ್ಗೆ ಫಸ್ಟ್ ಸೆಟ್ ನಲ್ಲಿ ಏನಿರುತ್ತೆ? n ಇರುತ್ತೆ. ನೀವು n ವ್ಯಾಲ್ಯೂಸ್ ಹಾಕ್ತಾ ಹೋಗ್ತೀರಾ. n ವ್ಯಾಲ್ಯೂಸ್ ಹಾಕ್ತಾ ಹೋದ್ಮೇಲೆ ನಿಮ್ಗೆ ಏನ್ ಸಿಗುತ್ತೆ? an. ಹೌದಾ? ಸೊ ನಿಮ್ದು ಫಂಕ್ಷನ್ ಎಲ್ಲಿಂದ ಎಲ್ಲಿ ಡಿಫೈನ್ ಇದೆ? n ಇಂದ an. Now, I just now said n value, it is a counting number. ಹೌದಾ? You cannot say 0 term, you cannot say 1/2 term, you cannot say -11th term. n values are always positive and they're always natural numbers. Is it a function? Yes, it is a function, because for every n there will be only one an. ಹೌದು, function. Plus for n you cannot take
numbers other than natural number. So yes, your option is correct. It is a function whose domain is always set of natural numbers. Next option ತಿಳ್ಕೊಂಡ್ಬಿಡೋಣ. ಏನ್ ಹೇಳುತ್ತೆ progression having real values. Okay, so sometimes progression having only real values ಅಂತ ಹೇಳ್ತಾರೆ. Sometimes it can or it cannot. Adre definitely which is correct here, it is a function. Why it is a function? Because every n has only one an, so it is function whose domain is always set of it is subset of set of natural numbers, because n we can take only natural numbers. Okay, so your answer is C. I hope there is no doubt in this question to anyone. Is this clear? Yes, sorry. Any doubts to anyone in this question? ಮಾತಾಡ್ಬೇಕು, ಮಾತಾಡ್ಲಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗಲ್ಲ ಮುಂದೆ ಕ್ವೆಶ್ಚನ್ ಹೋಗೋಣ ಬೇಡ. Okay, next. What is the 20th term of the sequence defined by an? So ಒಂದು an value ಕೊಟ್ಟಿದ್ದಾರೆ, nth term. ಈ sequence ಅಲ್ಲಿ which is satisfied by this pattern, a fixed pattern of this 20th term. So 20th term ಅಂದ್ರೆ ನಾನು ಏನಂತ ತಗೋಬೇಕಿಲ್ಲಿ 20 ಅಂತಾನೆ ತಗೋಬೇಕು. So this is A20. ಇದೇನಾಯ್ತು 20 minus 1, 2 minus 20, 3 plus 20. ಈಗ ನೋಡಿ ನಾನು ಇಲ್ಲಿ ಎಲ್ಲ ಸ್ಟೆಪ್ಸ್ ಬರಿತಾ ಇದ್ದೀನಿ, ಬಟ್ CET ಅಲ್ಲಿ ನೀವು ಇಷ್ಟೆಲ್ಲ ಸ್ಟೆಪ್ಸ್ ಬರೆಯೋ ಅವಶ್ಯಕತೆ ಇಲ್ಲ. ಸ್ಟ್ರೇಟ್ ಅವೇ you know n is 20. 20 minus 1, 19. 2 minus 20, minus 18. 3 plus 20, 23. ಸೊ ಸ್ವಲ್ಪ ಡೈರೆಕ್ಟ್ ಆಗಿ ಬರ್ಕೋಬಹುದು. ಸೊ ಇದಂತೂ ಮೈನಸ್ ಆಯ್ತು. ಸೊ 19 into 18 ಮಾಡಿ. ಸೊ ಅದಾಯ್ತು. With again that 23. So this is 3 into 8 into 9. This comes 6. This again 2 into 2. This comes to 6 again. 8. 23. 7. Correct? So 7,866 comes. Which option is correct? Option B. Yes? Yes, option B. Monisha, correct. So 20th term ಕೊಟ್ಟಿದ್ರು, an ಕೊಟ್ಟಿದ್ರು, very easily. Next. ಇಲ್ಲಿ ನೋಡ್ಬೋದು ನಮ್ಗೆ ಒಂದು ಫಿಬೊನಾಚಿ ಸೀರೀಸ್ ಇದೆ. Let the sequence an be defined as follows. A1 value ಕೊಟ್ಟಿದ್ದಾರೆ, which is 1. an is given as an minus 1 plus 2, where n is greater than or equal to 2. ಅಂದ್ರೆ n is either 2 or n is greater than 2. Then write the corresponding series. So series ಅಂದ್ರೆ ಏನು, nothing but summation of your given sequence ಅಷ್ಟೇ. So first a1 ಕೊಟ್ಟಿದ್ದಾರೆ 1, an ಕೊಟ್ಟಿದ್ದಾರೆ which is an minus 1 plus 2. So now I have to start at least how many terms we have to find out. ಎಲ್ಲ ಕಡೆ ಎಷ್ಟು terms ಇದಾವೆ? 1 2 3 4 5, 1 2 3 4 5. So everywhere 5 terms are there. So at least 5 terms we have to find out. First ಅಂತೂ ಕೊಟ್ಟಿದ್ದಾರೆ, no problem. ಓಕೆ, ಇಲ್ಲಿ a2 ಆಯ್ತು. a2 minus 1 plus 2. a2 minus 1 ಅಂದ್ರೆ ನಥಿಂಗ್ ಬಟ್ a1 plus 2. ಆದ್ರೆ a1 ವ್ಯಾಲ್ಯೂ ನಮ್ಗೆ ಗೊತ್ತು, ಎಷ್ಟದು 1. ಇದೇನಾಯ್ತು 3 ಆಯ್ತು. ಸೊ ಫಸ್ಟ್ ಟರ್ಮ್ ಇಸ್ 1, ಸೆಕೆಂಡ್ ಟರ್ಮ್ ಇಸ್ 3. yes, so directly you can write the answer, which will be option here, option A. ಆದ್ರೂ ನೀವು ಸಮ್ಟೈಮ್ಸ್ ಎಲ್ಲಾ ಟರ್ಮ್ಸ್ ಚೆಕ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಆಪ್ಷನ್ಸ್ ಅಲ್ಲಿ ಒಂದೊಂದ್ಸಲ ನನ್ ಆಫ್ ದೀಸ್ ಅಂತ ಇರುತ್ತೆ. ನಿಮ್ದು ಫಸ್ಟ್ 2 terms 3 terms ಸ್ಯಾಟಿಸ್ಫೈ ಆಗ್ಬೋದು, ಆದ್ರೆ 4th term ರಾಂಗ್ ಬರ್ಬೋದು. ಆ ತರ ಎಲ್ಲ ನನ್ ಆಫ್ ದೀಸ್ ಈ ತರ ಎಲ್ಲ ಆಪ್ಷನ್ಸ್ ಇದ್ದಾಗ ಸ್ವಲ್ಪ ನೀವು ಚೆಕ್ ಮಾಡ್ಬೇಕಾಗುತ್ತೆ. ಸೊ ನಾನು ಯಾವ್ದಕ್ಕೂ ಇಲ್ಲಿ ಒಂದ್ಸಲ ಬರೆದ್ ಬಿಡ್ತೀನಿ ಎಲ್ಲ ಸ್ಟೆಪ್ಸ್. ಸೊ ದಿಸ್ ಇಸ್ a2 plus 2. a2 ಎಷ್ಟು ಸಿಕ್ತು ನಮ್ಗೆ? 3 ಸಿಕ್ತು. 3 plus 2 will give you 5. a4 ಎಷ್ಟು ಬರುತ್ತೆ? a4 minus 1 plus 2. a4 minus 1 ಅಂದ್ರೆ 3 ಆಯ್ತು. 3 ಅಂದ್ರೆ a3 ಆಯ್ತು. a3 ಎಷ್ಟು ಸಿಕ್ತು? 5. 5 plus 2 is 7 and a5. ಓಕೆ, ಸೊ a5 ಏನಾಗುತ್ತೆ? a5 minus 1 plus 2 ಅಂದ್ರೆ a4. 7 ಆಯ್ತು. 7 plus 2 is
9. ಸೊ ಇದ್ರ ಸೀರೀಸ್ ಏನಾಗುತ್ತೆ 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಪ್ಲಸ್ ಅಂಡ್ ಸೋ ಆನ್. ಸೊ ಇಲ್ಲಿ ನೀವು ಟೈಮ್ ಸೇವ್ ಮಾಡಬಹುದು, ಯಾಕಂದ್ರೆ ನನ್ ಆಫ್ ದೀಸ್ ಬೋತ್ ಎ ಅಂಡ್ ಬಿ ಈ ತರ ಎಲ್ಲೂ ಆಪ್ಷನ್ಸ್ ಇಲ್ಲ. ಸ್ಟ್ರೇಟ್ ಅವೇ ದ ಆನ್ಸರ್ ಇಸ್ ಎ. ಓಕೆ, ಎಸ್. Now we'll come to geometric progression. Yes, what is geometric progression? ಈಗ ನಾವು ಏನ್ ನೋಡಿದ್ವಿ, what is a sequence? So sequence ಅಂದ್ರೆ ಏನ್ ಗೊತ್ತಾಯ್ತು? It's a arrangement of numbers or terms where they follow a certain pattern so that every succeeding term, every preceding term ನೀವು ಪ್ರಿಡಿಕ್ಟ್ ಮಾಡಬಹುದು. ಹೌದಾ? ಈಗ ಅವಾಗ್ಲೇ ಒಂದು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ತಗೊಂಡಿದ್ದೆ, ಅಥವಾ ಸೆಟ್ ಆಫ್ ಆಡ್ ನಂಬರ್ಸ್ ಅಂತ ಅನ್ಕೊಳ್ಳಿ. ಸೊ ಹಿಯರ್ ವಿ ಆರ್ ಆಡಿಂಗ್ +2, ಹಿಯರ್ ವಿ ಆಡಿಂಗ್ +2. So when you add a fixed number, you will get arithmetic progression. When you add a fixed number, that number can be 0, number can be positive, that number can be negative also. ಇದೇ ಸೀಕ್ವೆನ್ಸ್ ನಾನು ಈ ತರ ಬರೆದ್ರೆ ಇಟ್ ಇಸ್ ಸ್ಟಿಲ್ AP only. ಯಾಕಂದ್ರೆ 7 minus 2, 5 minus 2, 3 minus 2. So you are adding -2 here. Okay, so 0 plus minus, it could be anything. Now when you add a fixed number, you will get a AP. ಹಾಗಾದ್ರೆ GP ಅಂದ್ರೆ ಏನು? Geometric progression. When you multiply a fixed number, okay, when you multiply a fixed number to every preceding number, you'll get a succeeding number. ಈಗ ನಾನು ಈ ತರ ಒಂದು ಸೀಕ್ವೆನ್ಸ್ ಬರೆದ್ರೆ ಡೆಫಿನೆಟ್ಲಿ ಇಟ್ ಇಸ್ ನಾಟ್ AP. ಹೌದಾ? ಬಟ್ 1 into 2 is 2, 2 into 2 is 4, 4 into 2 is 8. Similarly, 8 into 2 will be 16. So when you multiply a fixed number, you will get a geometric progression. ಇದರಲ್ಲಿ ಮತ್ತೆ ಟರ್ಮ್ಸ್ ನ ಹೇಗೆ ಡಿನೋಟ್ ಮಾಡ್ತೀವಿ? A1, A2, A3, so on up to AN if it is finite. ಹೌದಾ? ನೆಕ್ಸ್ಟ್, ಫಸ್ಟ್ ಟರ್ಮ್ is always written as what? A. ಈಗ AP ಅಲ್ಲಿ ನೀವು ಏನ್ ಟರ್ಮ್ ಆಡ್ ಮಾಡ್ತೀರಾ ಅದನ್ನ ಕಾಮನ್ ಡಿಫರೆನ್ಸ್ ಅಂತ ಕರಿತೀರಾ. GP ಅಲ್ಲಿ ವಾಟ್ ಎವರ್ ಫಿಕ್ಸ್ ನಂಬರ್ ವಿ ಮಲ್ಟಿಪ್ಲೈ ಅದನ್ನ ಕಾಮನ್ ರೇಷಿಯೋ ಅಂತ ಕರಿತೀವಿ. ಅಂಡ್ ದಟ್ ರೇಷಿಯೋ ಕ್ಯಾನ್ ಬಿ ಅಗೇನ್, ಸಿ ಹಿಯರ್, ಪಾಸಿಟಿವ್ ನಂಬರ್ ಇರ್ಬೇಕಂತ ಏನಿಲ್ಲ, ಅಥವಾ ನ್ಯಾಚುರಲ್ ನಂಬರ್ ಇರ್ಲೇಬೇಕಂತ ಏನಿಲ್ಲ. ದಟ್ ನಂಬರ್ ಕ್ಯಾನ್ ಬಿ ಎನಿ ನಂಬರ್. ಸರಿನಾ? ಇಫ್ ಐ ಟೇಕ್ -1 as my first number, I can multiply -1/2. So -1 into -1/2 ಎಷ್ಟಾಗುತ್ತೆ? 1/2. Again 1/2 into -1/2 ಎಷ್ಟಾಗುತ್ತೆ? -1/4. Again -1/4 into -1/2 ಎಷ್ಟಾಗುತ್ತೆ? 1/8. And so on. This is still a geometric progression. Now, how to find common ratio? ಹೇಗೆ AP ಅಲ್ಲಿ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಮಾಡ್ತೀರಾ? ಯಾಕೆ ಮೈನಸ್ ಮಾಡ್ತೀರಾ? ಬಿಕಾಸ್ ಯು ಆರ್ ಆಡಿಂಗ್. ಅದೇ ತರ ಇಲ್ಲಿ ವಿ ಆರ್ ಮಲ್ಟಿಪ್ಲೈಯಿಂಗ್, ಸೊ ಯು ಹ್ಯಾವ್ ಟು ಡಿವೈಡ್ ಸೆಕೆಂಡ್ ಟರ್ಮ್ ಬೈ ಫಸ್ಟ್ ಟರ್ಮ್, ಥರ್ಡ್ ಟರ್ಮ್ ಬೈ ಸೆಕೆಂಡ್ ಟರ್ಮ್. ಈಗ 2/1 ಮಾಡಿದ್ರೆ ನನಗೆ ಎಷ್ಟು ಸಿಕ್ತು? 2. 4/2 ಮಾಡಿದ್ರೆ ಎಷ್ಟು ಸಿಕ್ತು? 2. 8/4 ಮಾಡಿದ್ರೆ ಎಷ್ಟು ಸಿಕ್ತು? 2. ಸಿಮಿಲರ್ಲಿ 16/2 8 ಮಾಡಿದ್ರೆ ಎಷ್ಟು ಸಿಕ್ತು? 2. ಸೊ ಹೌ ಡು ಯು ಫೈಂಡ್ ಅ ಕಾಮನ್ ರೇಷಿಯೋ? A2 divided by A1, and everywhere it should be same only. Everywhere it has to be same. ಅಂದ್ರೇನೆ ಅದು geometric progression ಆಗಿರುತ್ತೆ. And so on. So this is how to find common ratio. Okay. So I hope till here no doubts to anyone. Now we will see how to write this one little bit. Here first term ಏನಾಯ್ತು? This is how you write the first term. Yes. Now first term will be A. Next you are multiplying the common ratio. So next term ಏನಾಗುತ್ತೆ? AR. Again you are multiplying R to the previous term. Previous term ಇದೆ AR. So ಮತ್ತೆ multiply ಮಾಡಿದ್ರೆ ಏನಾಗುತ್ತೆ? ARR. Next term ಗೆ ನೀವು ಮತ್ತೆ previous term ಯಾವುದು? ARR. ಮತ್ತೆ ನೀವೇನ್ multiply ಮಾಡ್ತೀರಾ? R. So if you rewrite, this is A, AR, this is AR square, this is AR cube, and so on. So what is your sequence? Your sequence is A, AR, AR square, AR cube, and so on. Now little bit observation. A ಇದ್ದಾಗ A ಅಂತಾನೆ ಇರುತ್ತೆ. Fine. Suffix 1 ಇದ್ದಾಗ, sorry. ಈಗ suffix 2 ಅಂತ ಇದ್ದಾಗ what is the power of R? 1.
suffix 3, third term ge, what is the power of R? 2. Now, fourth term ge, what is the power of R? 3. ಅಂದ್ರೆ ಪ್ರತಿ ಸಲ ಒಂದು ಕಡಿಮೆ ಆಗ್ತಾ ಇದೆ, ಹೌದಾ? A4 ಇದ್ರೆ R ಪವರ್ 3 ಇದೆ. ಅದೇ ತರ ನಾನು 7th ಟರ್ಮ್ ಬರೆದ್ರೆ R ಪವರ್ ಏನಿರುತ್ತೆ? 6 ಇರುತ್ತೆ. ಸೊ ಇನ್ ಜನರಲ್, ಹೌ ವಿಲ್ ಯು ರೈಟ್ nth ಟರ್ಮ್? A into R minus 1 less. 1 less ಅಂದ್ರೆ ಏನಾಯ್ತು? R minus 1. Correct? So, yeah, nth term is given by A into R minus 1. So these are certain things. We'll move on to next one very quickly. The sum of the terms. If you want to find the sum of the geometric progression, there are two formulas depending on what R is. R andre enilli? Common ratio, and I told you the common ratio can be any number. Howda? So this formula holds true if R is less than 0, andre if it is negative. And this holds true if R is greater than 0, that is if it is positive. Yake? If it is less than 0 andre negative irutte. So illi negative into negative positive agutte. Howda? If you are finding sum, okay, that should be illi denominator. Okay, yes. Similarly, if it is R greater than 0, so again you will get a positive number here. So any doubts in the introduction to GP? So GP is a sequence where you are multiplying a fixed number to every preceding number. Ashte. And also there is one more formula. If there are infinite number of terms, then the sum is given by A upon 1 minus R, where A is first term and R is common ratio. Okay. Yes. Any doubts? We'll move on to the questions. ಮಾತಾಡ್ಬೇಕು, ಅಟ್ಲೀಸ್ಟ್ ಚಾಟ್ ಬಾಕ್ಸ್ ನಲ್ಲಿ ಎಸ್ ನೋ ಏನಾದ್ರೂ ಹೇಳ್ಬೇಕು, ಸೊ ದಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್. ನಿಮ್ಗೆ ಅರ್ಥ ಆಯ್ತಾ? ಮುಂದೆ ಕ್ವೆಶನ್ ಹೋಗೋಣ ಅಥವಾ ಏನಾದ್ರೂ ರಿಪೀಟ್ ಮಾಡ್ಬೇಕಾ? ಓಕೆ, ಎಸ್. ಸೊ ದ ನೆಕ್ಸ್ಟ್ ಕ್ವೆಶನ್, ಗುಡ್, ಥ್ಯಾಂಕ್ ಯು. ವಿಲ್ ಮೂವ್ ಆನ್. In a GP, the third term is 24 and the sixth term is 192. Then what is its 10th term? So ಏನ್ ಹೇಳ್ತಾ ಇದ್ದಾರೆ? ಥರ್ಡ್ ಟರ್ಮ್ ಅಂದ್ರೆ A3, ಹೌದಾ? ಅಂಡ್ ಸಿಕ್ಸ್ತ್ ಟರ್ಮ್ ಇಸ್ 192. ಸಿಕ್ಸ್ತ್ ಟರ್ಮ್ ಅಂದ್ರೆ A6. ದೆನ್ ವಾಟ್ ಇಸ್ ದ 10th ಟರ್ಮ್ ಅಂತ ಕೇಳ್ತಾರೆ. ಸೊ ನಾನ್ ನಿಮ್ಗೆ ಯಾವಾಗ್ಲೇ ಹೇಳಿದೆ ಹೇಗೆ ಬರಿಬೇಕು ಅಂತ. ಇಲ್ಲಿ ನಮ್ಗೆ ಯಾವ್ದಾದ್ರು ಒಂದು ಟರ್ಮ್ ಫೈಂಡ್ ಮಾಡ್ಬೇಕಂದ್ರೆ ಒಂದು A ಗೊತ್ತಿರ್ಬೇಕು, ಒಂದು R ಗೊತ್ತಿರ್ಬೇಕು, ಇಲ್ಲ N ಗೊತ್ತಿರ್ಬೇಕು. ಮೂರಲ್ಲಿ ಯಾವ್ದಾದ್ರು ಎರಡಾದ್ರೂ ಗೊತ್ತಿರ್ಲೇಬೇಕು ಮತ್ತೊಂದು ಫೈಂಡ್ ಮಾಡ್ಬೇಕಂದ್ರೆ. ಸೊ sorry, option C na? Yes, okay. So anyhow we'll solve this. A3 ಹೇಗ್ ಬರೀತೀರಾ? AR square, correct? So ಇದಾಯ್ತು. ಇದು ಹೇಗ್ ಬರೀತೀರಾ? 192. Yes. So how can you solve this? Sorry. Yes. What we can do here is, ಇಲ್ಲಿ power of R ಏನಿದೆ? 2 ಇದೆ, ಹೌದಾ? So what I can do here is, I can write this 5 as like this, correct? Why? Because when the base is same, you can add the powers. ಆದ್ರೆ ನನ್ನ ಹತ್ರ AR square value ಇದೆ, ಎಷ್ಟದು? 24 ಅಂತ. So ಇದು 24 ಇಷ್ಟ ಆಯ್ತು. Now if you divide this by 24, okay, and if you take the cube roots, also you must know certain cube roots, okay? Cube roots agli, square roots agli ಗೊತ್ತಿರಬೇಕು ಸ್ವಲ್ಪ ಫಾಸ್ಟ್ ಆಗಿ. Here we'll get 8, ಹೌದಾ? Now R cube is nothing but 8, but 8 we can rewrite as what? 2 cube. Now by the property of indices, ನಮ್ಗೆ ಏನ್ ಗೊತ್ತು? If the base is same, powers will be same, or if the powers are equal, base will be equal. So R 2 ಆಯ್ತು. ಒಂದ್ಸಲ R ಸಿಕ್ಕ ಮೇಲೆ ಇದು ಅಥವಾ ಇದು ಯಾವ್ದಾದ್ರು ಒಂದು ಈಕ್ವೇಶನ್ ಯೂಸ್ ಮಾಡ್ಕೊಳ್ಳಿ. A ಇಂಟು R ಸ್ಕ್ವೇರ್. R ಸ್ಕ್ವೇರ್ ಅಂದ್ರೆ 4 ಆಯ್ತು, 24. ಸೊ A ವ್ಯಾಲ್ಯೂ ಎಷ್ಟಾಯ್ತು? 6 ಆಯ್ತು, ಹೌದಾ? ಈಗ ನಮ್ಗೆ A ಕೂಡ ಸಿಕ್ತು, R ಕೂಡ ಸಿಕ್ತು. ದೇರ್ಫೋರ್, ಸಾರಿ ಇದು ಸ್ಕ್ರೋಲ್ ಆಯ್ತಾ? Therefore A10 ಅಂದ್ರೆ ಏನಾಯ್ತು? A into R to the power 9.
ಅಂದ್ರೆ r into 2 to the power 9. 2 to the power 9 is 512. ಸೊ ಇದು ಎಷ್ಟಾಯ್ತು? ಇದು 12 ಆಯ್ತಾ, ಇದು 7 ಆಯ್ತಾ? So this is 3072. Which option is correct? Option C is correct. Okay, yes, very good. Murali. Next. Which term of the GP 2832 up to n terms is 1,31,072 ಅಂತ ಕೇಳ್ತಾರೆ. ವಿಚ್ ಟರ್ಮ್ ಅಂದ್ರೆ ಏನು ಇಲ್ಲಿ? ಯಾವ ಟರ್ಮ್? ಈಗ ನಾನು A2 ಅಂತ ಹೇಳಿದ್ರೆ, ವಾಟ್ ಇಸ್ A2? ಇಟ್ಸ್ ಅ ಸೆಕೆಂಡ್ ಟರ್ಮ್. ಇಫ್ ಐ ಸೇ A12 ಅಂದ್ರೆ ಏನಿಲ್ಲಿ? 12th ಟರ್ಮ್. ಅದೇ ತರ ನೀವು ಸೀಕ್ವೆನ್ಸ್ ಬರಿತಾ ಹೋದ್ರೆ ನಿಮ್ಗೆ ಒಂದೊಂದ್ ಪ್ಲೇಸ್ ನಲ್ಲಿ ಒಂದೊಂದ್ ನಂಬರ್ ಸಿಗುತ್ತೆ. ಸೊ ಅವ್ರು ಬೇಸಿಕಲಿ ಏನ್ ಹೇಳ್ತಾ ಇದ್ದಾರೆ, ನೀವು ಈ ತರ ಸೀಕ್ವೆನ್ಸ್ ಬರಿತಾ ಹೋದ್ರೆ ಎಲ್ಲೋ ಒಂದ್ nth ಟರ್ಮ್ಗೆ ಈ ನಂಬರ್ ಇದೆ, ಹಾಗಾದ್ರೆ ಆ ಟರ್ಮ್ ಯಾವ್ದು? ಸೊ ನಾವಿಲ್ಲಿ ಯಾವ ಟರ್ಮ್ ಅಂದ್ರೆ ಏನ್ ಫೈಂಡ್ ಔಟ್ ಮಾಡ್ಬೇಕು? ಎನ್ ಫೈಂಡ್ ಔಟ್ ಮಾಡ್ಬೇಕು. ಎನ್ ಏನ್ ಹೇಳುತ್ತೆ? ಎನ್ ವ್ಯಾಲ್ಯೂ ಏನ್ ಹೇಳುತ್ತೆ? ಅದು ಯಾವ ಟರ್ಮ್? ಎನ್ ಇಸ್ 10, 10th ಟರ್ಮ್. ಎನ್ ಇಸ್ 20, 20th ಟರ್ಮ್. ಸೊ ಇಲ್ಲಿ ಇದು ಯಾವ ಟರ್ಮ್ ಅಂದ್ರೆ ಏನ್ ಫೈಂಡ್ ಔಟ್ ಮಾಡ್ಬೇಕು? ಎನ್ ಫೈಂಡ್ ಔಟ್ ಮಾಡ್ಬೇಕು. ಸೊ ನಮ್ ಕನ್ವೀನಿಯನ್ಸ್ಗೋಸ್ಕರ ನಾವ್ ಇದನ್ನ ಯಾವ್ದೋ ಒಂದು nth ಟರ್ಮ್ ಅಂತ ಅನ್ಕೊಳ್ಳೋಣ. Okay, so this is 131,072. Yes, who answered? Option A. Very good. ಸರಿನಾ? ನಾ ಕೊಟ್ಟಿರೋ ಸೀಕ್ವೆನ್ಸ್ ಏನಿದೆ? 2, 8, 32 ಅಂಡ್ ಸೋ ಆನ್ ಅಂತ ಇದೆ. ಇಲ್ಲಿ ಫಸ್ಟ್ ಟರ್ಮ್ ಏನಾಯ್ತು? 2 ಆಯ್ತು. ಕಾಮನ್ ರೇಷಿಯೋ 8/2 ಎಷ್ಟಾಯ್ತು? 4 ಆಯ್ತು. ಹೌದಾ? Therefore an equals to a into r to the power n minus 1. ಇಲ್ಲಿ an ಏನಿದೆ? 131,072. ಇಲ್ಲೇನಿದೆ? 2 into 4 to the power n minus 1. If you shift 2 on the other hand, what you'll get? This much you will get. Okay, divided by 2, 4 to the power n minus 1. So ಇವಾಗ ನೋಡಿ, ಈ ಪ್ರಾಬ್ಲಮ್ಸ್ ನ ಹೇಗೆ ಸಾಲ್ವ್ ಮಾಡ್ತೀರಾ? Whenever you have such problems, always go for your known values of cube roots, so square roots, so whatever. Okay, you'll stop ಆಯ್ತು. This is where we stopped. So ಇದು ಎಷ್ಟು ಸಿಗುತ್ತೆ? 4, 6, 5, 5, 3, 6 ಸಿಗ್ತಾ? ಓಕೆ, ಸೊ ಇವಾಗ ಇಲ್ಲಿ ನೋಡಿ, ಬೇಸ್ ಏನಿದೆ? 4 ಇದೆ. ಹೌದಾ? ಸೊ ಬೇಸ್ 4 ಇದ್ದಿದ್ರಿಂದ ಈ ಟರ್ಮ್ ಕೂಡ ನೀವು 4ಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿ, 4 ಬೇಸ್ಗೆ. ಹೌದಾ? ಇಫ್ ಯು ನೋ ಡೈರೆಕ್ಟ್ಲಿ, ವೆಲ್ ಅಂಡ್ ಗುಡ್. ಇಫ್ ಯು ಡೋಂಟ್ ನೋ, ಗೋ ಫಾರ್ ದ ಡಿವಿಷನ್ ರೂಲ್. ಸ್ಕೂಲ್ ನಲ್ಲಿ ಕಲ್ತಿರ್ತೀರಾ, ಸ್ಕ್ವೇರ್ ರೂಟ್ ಹೇಗೆ ತೆಗೆಯೋದು, ಸ್ಕ್ವೇರ್ಸ್ ಹೇಗೆ ತೆಗೆಯೋದು ಸ್ಕೂಲಲ್ಲಿ ಕಲ್ತಿರ್ತೀರಾ. ಸ್ಟಾರ್ಟ್ ಡಿವೈಡಿಂಗ್ ಇಟ್ ಬೈ 4. ಸರಿನಾ? ದಿಸ್ ಹೌ ಮಚ್ ವಿಲ್ ಗೆಟ್? 384 ಸಿಗುತ್ತಾ? ದಿಸ್ ಇಸ್ 4s, this 0 ಆಯ್ತು ಇಲ್ಲಿ, ದಿಸ್ ಇಸ್ 9s, 6s. ಹೌದಾ? ನೆಕ್ಸ್ಟ್ ಮತ್ತೆ 4 ತಗೊಂಡ್ರೆ ಇದು 4 1s, 0 ಹಂಗೆ ಉಳಿತು, 2s 8, 4 4s. ಓಕೆ, ನೆಕ್ಸ್ಟ್ ದಿಸ್ ಇಸ್ 256. ಸೊ 256 ಎಷ್ಟಾಯ್ತು? 64 ಆಯ್ತು. ಸೊ ದಿಸ್ ಇಸ್ 60. ಸರಿ, 4 1s. So how many times? 1, 2, 3, 4, 5, 6, 7, 8. So 4 to the power 8. So 4 to the power n minus 1. Now if you compare the powers, the value of n is 9. Yes. So which option is correct? Option A is correct. That is, this term is a 9th term in the GP. Sarina? Next. Again, which term of the GP 2, 1, 1/2, 1/4 is 1/64. ಸೊ 1/64 ಅನ್ನೋದು ಒಂದು ಟರ್ಮ್ GP ಅಲ್ಲಿ. ಅದು ಯಾವ ಟರ್ಮ್ ಅಂತ? ಅಗೇನ್ ವಿ ಹ್ಯಾವ್ ಟು ಫೈಂಡ್ n ಓನ್ಲಿ ಹಿಯರ್. ಸೊ 1/1 ಇನ್ಫಾರ್ಮೇಶನ್ ಬರ್ಕೊಂಡ್ ಬಿಡೋಣ. A is 2. The common ratio will be second term divided by first term. ಎಷ್ಟು ಸಿಗುತ್ತೆ? 1/2. ಆಮೇಲೆ ಇದನ್ನ ಒಂದು ಯಾವ್ದೋ nth ಟರ್ಮ್ ಅಂತ ಅನ್ಕೊಂಡ್ರೆ an ಏನ್ ಹೇಳುತ್ತೆ? a into r to the power n minus 1. Yes. So a n ಎಷ್ಟು ತಗೊಂಡ್ವಿ ನಾವು? 1/64. a ಎಷ್ಟಿದೆ? 2 ಇದೆ. r ಎಷ್ಟಿದೆ? 1/2 ಇದೆ. ಸರಿನಾ? ಇವಾಗ what I can rewrite here is
ಈಗ ಒಂದು thing we got to know that somewhere you are getting the base for 1 by 2. So express this 64 as also 1 by 2 to the power, which is 2 to the power 6. ಈಗ ಇಲ್ಲಿ ನೋಡಿ, ಇಲ್ಲಿ ಏನಿದೆ 2 to the power 1 ಇದೆ, ಹೌದಾ? ದಿಸ್ ಇಸ್ 2 to the power 1. ಇದನ್ನ ನೀವು ಡಿನಾಮಿನೇಟರ್ಗೆ ತಗೊಂಡ್ರೆ ಇದೇನಾಗುತ್ತೆ, 2 to the power -1 ಅಂತ ಆಗುತ್ತೆ. ನಾವು 1 to the power 1 is any 1 only, and here I have 2 to the power n minus 1. Now here and here base is same, so you can add the powers. ಸೊ -1 ಎಷ್ಟಾಯ್ತು, -2 ಆಯ್ತು. ನನ್ಗೆ ಎಷ್ಟು ಸಿಗುತ್ತೆ ಇಲ್ಲಿ, n -2. -1 plus n -1. n minus of -1 is -2. So now you can clearly see that since the ಇದನ್ನ ನಾನು ಮತ್ತೆ ಹೇಗೆ ಬರಿಬಹುದು, ಈ ತರ ಬರಿಬಹುದು, ಹೌದಾ? ಸೊ ಸಿನ್ಸ್ ದ ಬೇಸ್ ಇಸ್ ಸೇಮ್, ಪವರ್ಸ್ ವಿಲ್ ಬಿ ಸೇಮ್. ಸೊ ಇಷ್ಟು 6 ಈಕ್ವಲ್ಸ್ ಟು n -2 ಆದ್ರೆ n ವ್ಯಾಲ್ಯೂ ಏನಾಗುತ್ತೆ, 8 ಆಗುತ್ತೆ. ಆಪ್ಷನ್ ಎ ಇಸ್ ನಾಟ್ ಕರೆಕ್ಟ್. 8 ಸಿಕ್ತಲ್ವಾ, 8th term, right? You should not forget this 2. Here also we have 1, 2, right? So ಇಲ್ಲೊಂದು n -1 ಇದೆ, ಇದನ್ನ ಡಿನಾಮಿನೇಟರ್ ತಗೊಂಡೋದ್ರೆ ಅದೊಂದು 1 ಆಯ್ತು, -1 ಆಯ್ತು, n -2 ಆಯ್ತು, ಹೌದಾ? So the option is C, not A. This is 8th term. Okay. Next. ಆ ಕ್ವೆಶನ್ ಹೋಗಿಂತ ಮುಂಚೆ ಈ ಕ್ವೆಶನ್ ಬರ್ದ್ ಬಿಡೋಣ, ಬಿಕಾಸ್ ದಿಸ್ ಇಸ್ ಆಲ್ಸೋ ಬೇಸ್ಡ್ ಆನ್ ಟರ್ಮ್ಸ್ ಓನ್ಲಿ. ಏನ್ ಹೇಳ್ತಾರೆ, ಫೈಂಡ್ ದ 9th term and the general term of the progression 1 by 4, -1 by 2, +1, -2 and so on. So 9th term ಬರಿಬೇಕು, ಜನರಲ್ ಟರ್ಮ್ ಅಂದ್ರೆ nth term, ಸರಿನಾ? ಸೊ ದ ಸೀಕ್ವೆನ್ಸ್ ಇಸ್ 1 by 4, -1 by 2, 1, -2 and so on. ಇದಕ್ಕೆ a ವ್ಯಾಲ್ಯೂ ಏನಿದೆ, 1 by 4 ಇದೆ. ಕಾಮನ್ ರೇಷಿಯೋ ಏನಿದೆ, ಫಾರ್ ಫೈಂಡಿಂಗ್ ಕಾಮನ್ ರೇಷಿಯೋ ಯು ಕ್ಯಾನ್ ಯೂಸ್ ಎನಿ ಟರ್ಮ್ಸ್, ಯಾಕಂದ್ರೆ ಎಲ್ಲ ಕಡೆ ಕಾಮನ್ ರೇಷಿಯೋ ಸೇಮೇ ಆಗಿರ್ಬೇಕಲ್ವಾ? ಸೊ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಆರ್ ಎನಿಥಿಂಗ್. ಈಗ ಕಾಮನ್ ರೇಷಿಯೋ ವಿಲ್ ಬಿ ಸೇಮ್ ಫಾರ್ ದಿಸ್ ಆಲ್ಸೋ. ಸೊ -2 divided by 1, which is -2 only. You can check everywhere it will come same only. Therefore ನಮ್ಗೆ ಫಸ್ಟ್ ಬೇಕಾಗಿರೋದು 9th term. ಸೊ A9 ಅಂದ್ರೆ ಏನಾಯ್ತು, a into r to the power 8. So a9 equals to a. How much is a? 1 by 4. And how much is r? -2 to the power 8. ಈಗ ನೋಡಿ, ಒಂದಂತೂ ಮೈನಸ್ ಅನ್ನ ನೀವು ಎಷ್ಟು ಸಲ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ, 8 times, which is even number. So even ಅಂದ್ರೆ ಏನಾಯ್ತು, ಅದು ಪಾಸಿಟಿವ್ ಟರ್ಮ್ ಆಗುತ್ತೆ. Now you can write this as 2 to the power 2, 2 to the power 8. Yes, so this becomes 2 to the power 8 minus 2, which is 2 to the power 6. And 2 to the power 6 is nothing but 64. ಹೌದಾ? So what is your 9th term? 64. ಯಾವ್ಯಾವ ಆಪ್ಷನ್ ಅಲ್ಲಿ ಇದೆ? ಒಂದೇ ಆಪ್ಷನ್ ಅಲ್ಲಿ ಇದೆ. ಆಮೇಲೆ ಬೇರೆ ಎಲ್ಲೂ ಆಪ್ಷನ್ಸ್ ಅಲ್ಲಿ ನನ್ ಆಫ್ ದೀಸ್, ಬೋತ್ ಆಫ್ ದೀಸ್, ಈ ತರ ಎಲ್ಲೂ ಇಲ್ಲ. ಸೊ ಡೆಫಿನೆಟ್ಲಿ ನಿಮ್ಮ ಆನ್ಸರ್ ಏನೇ ಆಗಿರುತ್ತೆ. ಆದ್ರೂ ಸೆಕೆಂಡ್ ಕ್ವಶನ್ ಚೆಕ್ ಮಾಡ್ಬಿಡೋಣ. ಜನರಲ್ ಟರ್ಮ್ ಏನ್ ಹೇಳುತ್ತೆ, ಜನರಲ್ ಟರ್ಮ್ a into r to the power n minus 1. So an equals to a. What is a? 1 by 4 r. How much we got r? -2 to the power n minus 1. ಈಗ ಇದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. 1 by 4 I can write as 2 to the power 2. ಹೌದಾ? Now see here, -2 I can write as -1 into 2. Now, by the theory of indices, a into b to the power n can be written as a to the power m into b to the power m. So, ಅದೇ ತರ if I take this to the numerator, it -2 ಆಯ್ತು. And by the theory of indices, ಇದೇನಾಯ್ತು, -1 to the power n minus 1, 2 to the power n minus 1. Correct? Now, here and here the base is same.
So you can add the powers. So minus 1 to the power n minus 1 antu hange ulito. If you add the powers here. So minus 1 minus 2 ಎಷ್ಟಾಯ್ತು? Minus 3. You'll get 2 to the power n minus 3. And is it there in your first option? Yes. Minus 1 to the power n minus 1 into 2 to the power n minus 3. So your option, which option is correct? Option A is correct. Okay. Yes. So option A is correct. That is 64 and minus 1 to the power n minus 1 to n minus 3. Yeah. So this was one question I'll do. This is again based on AN. Then we can go for SN. In here, at the end of each year, the value of a certain machine has depreciated by 20% of its value, andre original value, at the beginning of that year. If its initial value was rupees 1250, then find the value at the end of 5 years. Now see here there are two methods, or whichever method you want to go. ಏನ್ ಹೇಳ್ತಾ ಇದ್ದಾರೆ, at the end of the year the value of a certain machine is getting depreciated by 20%. ಅಂದ್ರೆ ಅದರ ಒರಿಜಿನಲ್ ವ್ಯಾಲ್ಯೂ ಎಷ್ಟಿತ್ತು? 1250. ಸೊ ಇದು ಫಸ್ಟ್ ಇಯರ್ ಗಾದ್ರೆ by second year its value will get depreciated by 20%. ಅಂದ್ರೆ ಅಷ್ಟು ಕಡಿಮೆ ಆಗುತ್ತೆ. ಕಡಿಮೆ ಆಗಿ ಉಳಿದಿರೋದು ನಿಮಗೆ ಸೆಕೆಂಡ್ ಇಯರ್ ನಲ್ಲಿ ಇರುತ್ತೆ. ಹೌದಾ? Why? Because what they are asking, find its value at end of 5 years. Find its value ಅಂದ್ರೆ ಉಳಿದಿರೋ ವ್ಯಾಲ್ಯೂ, ಕರೆಕ್ಟ್ ಅಲ್ವಾ? ಅಂದ್ರೆ 20% ಡೆಪ್ರಿಷಿಯೇಟ್ ಆಗಿ ಉಳಿದಿರೋ ವ್ಯಾಲ್ಯೂ. So there are two methods. Either you can go for depreciated value, decreasing value, or you can go for whatever the value is remaining. ಈಗ ನೋಡಿ, if it is depreciated by 20%, then its 80% value is remained. Yes or no? ಅಂದ್ರೆ 20% ಕಮ್ಮಿ ಆದ್ರೆ ಅದ್ರ 80% ಉಳಿದಿರುತ್ತೆ. ಸೊ ನೀವು ಉಳಿದಿರೋ ವ್ಯಾಲ್ಯೂ ತಗೋಬಹುದು ಅಥವಾ ಈ 20% ಹೋಗ್ಬೋದು. ಎನಿಥಿಂಗ್ ಇಸ್ ಫೈನ್. ಐ ವಿಲ್ ಗೋ ಫಾರ್ ವಾಟ್ ಎವರ್ ಇಸ್ ರಿಮೈನಿಂಗ್. From here to here, if it gets depreciated by 20%, then what will be the value remaining? 80% of the original value will be remaining, correct? So I can take 80% of 1250. That is 8 by 100 into 1250. Yes. So I hope this is clear. Illa ma'am, now depreciation value ge hogtivi andre that is also fine. Yes, where I was. ಎಸ್, ಓಕೆ. ಸೊ ಇದು ಎಷ್ಟು ಆಗುತ್ತೆ ಇವಾಗ? 1000 ಆಗುತ್ತೆ, ಸರಿನಾ? ಸೊ 2 ಟರ್ಮ್ಸ್ ಆರ್ ಇನಫ್. ಯಾಕಂದ್ರೆ ನಮ್ಗೆ ಬೇಕಾಗಿರೋದು ಎಂಡ್ ಆಫ್ ಇಟ್ಸ್ 5 ಇಯರ್. ಸೊ ಈ ತರ ಮಾಡ್ತಾ ಹೋದ್ರೆ ನಮ್ಗೆ A5 ಬೇಕಾಗಿರೋದು, A ಸಿಕ್ತು, R ಕೂಡ ಸಿಗುತ್ತೆ. ದಟ್ ಇಸ್ ಇನಫ್. ಸೊ ಇಲ್ಲಿ A ಏನಾಯ್ತು? ಫಸ್ಟ್ ಟರ್ಮ್ 1250 ಆಯ್ತು. R ಏನಾಗುತ್ತೆ? 1000 ಡಿವೈಡೆಡ್ ಬೈ 1250. ಸೊ ದಿಸ್ ಇಸ್ sorry 20, and with what I was cancelling, with 5 I was cancelling, no? So 4 by 5 or 5 ಆಯ್ತು. ಅವ್ರು ಕೇಳಿರೋದೇನು? ಫೈಂಡ್ ದ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ 5 ಇಯರ್ಸ್. ಸೊ ಅದ್ರದ್ದು ಪ್ರತಿ ಸಲ 20 ಕಡಿಮೆ ಆಗ್ತಾ ಹೋದ್ರೆ 80% ಉಳಿತಾ ಹೋಗುತ್ತೆ. ಎಸ್, ದ ವ್ಯಾಲ್ಯೂ ಇಸ್ ಕರೆಕ್ಟ್. ಮುಳಿ. ಎಸ್, ವೆರಿ ಗುಡ್. ದೇರ್ಫೋರ್ ನಮ್ಗೆ ಬೇಕಾಗಿರೋದಿಲ್ಲಿ A5. A5 will be A into R to the power 4, which is 1250 into 4 to the power 4 by 5 to the power 4. So this can be written as 1250 into 4 into 4 into 4 into 4 divided by 5 into 5 into 5 into 5. Sarina? So 1 5 you can cancel. 250s. Again you can cancel 50s. Again you can cancel 10s. Again 5 1s, 5 2s. How point came? Did I make any mistake? I wrote one extra.
Okay, where did I do mistake? I should get 0.60, right? 4 by 5 is correct. Sorry. Yes. Okay, 1 second. Yes, the problem is they had asked at the end of 5 years. So nimdu initially depreciation agilla. Depreciation starts from your second year. Correct? So end of 5 years andre you have to find A6, not A5. Yakandre first depreciation starts. Then after depreciating at the end of 5 years you have to find out. So nimge first year nalli depreciate agilla andmele end of 5 years andre 6 times I have to find out, which is to the power 5. So idenagutte 4 and this is into 5. So this much if you calculate, this is 4 to the power 5 is remaining, and here 1 2 is remaining, and here 1 by 5 is remaining. So 2 by 5 andre 0.4 aito. This into this. This is 16 into 16 into 4. So if you completely calculate 0.4 into this is 256. How the? So ultimately how much it will give you? This should be 0.6. 409 you will get, which is 60. Yes. So the answer is 409.60. So the initial value was 1250. Depreciation was 200. That is 80% is remaining. At the end of 5 years of depreciating will be your sixth A6. Okay. Yes. Any doubts to anyone in this question? We'll move on to the next question. Yes. So this question is again based on sum. I'll come back to the sum again. Yes. In here, the third term of the GP is 42. Then find the product of its first 5 terms. Yes. So no much information given, but it is a very easy question. In here, the third term of the GP is given, which is 42. How do you write third term? AR, which is nothing but AR square, and that is nothing but what? 42. Now we have to find the product of first 5 terms. Now see here, which are the first 5 terms? First term is A, second term is AR, third term is AR square, fourth term is AR cube, and the fifth term is AR to the power 4. Now I have to find the product of all these. So that is AR, AR square, AR cube, and A to the power R. Sorry, A into R to the power 4. So this is your product that the question is asked. Now if you just solve this, this is 1, 2, 3, 4, 5. So you are multiplying A for 5 times, and again R, how many times you are multiplying? 4, 3, 2. That is 7 plus 2 is 7 plus 4, 3 is 7 plus 2, 9, and here 1 time 10. Okay. So now you can see that, can I rearrange this? Can I rearrange the indices? Yes, very easily. Okay. So 1 second, this is R. What I can write this index as? I can write this index as AR square to the power 5. How the? Because from the indices rule, we know that this will be A to the power 5, and 2 into 5 is 10.
Now, do I know the value of AR square? Yes, which is 42. And what remains as it is? To the power 5. So what is your answer? Yes, option B. Very good. So the option B is your answer. Only what we rewrote, this index rule we rewrote, and which is a very easy answer from that. Okay, next. ಏನ್ ಹೇಳ್ತಾರೆ? If A1, A2, A3 with A1 greater than 0, andre A1 is positive, are in GP with common ratio R, then the value of R with which the inequality 9A1 plus 5A3 greater than 14A2 holds cannot lie in the interval. Okay, so ಏನ್ ಹೇಳುತ್ತೆ? A1 has to be positive and it is A1, A2, R3. A3 are in GP with common ratio R, then this value, this inequality holds. Andre it is true. Sarina? If it is true, then this cannot lie in which interval we have to find out. So just see here. We will consider what all is given. A1, A2, A3 are in GP, fine. Where A1 is positive, fine. Okay, with common ratio R. So it is 9A1 plus 5A3 greater than 14A2. ಹೌದಾ? If you start writing according to your sequence, A1 ಹೇಗ್ ಬರಿತೀವಿ? A ಅಂತ ಬರಿತೀವಿ. A3 ಹೇಗ್ ಬರಿತೀವಿ? AR square. 14A2, that is second term. Second term ಹೇಗ್ ಬರಿತೀರಾ? AR ಅಂತ ಬರಿತೀರಾ. ಹೌದಾ? Now what I can take common from all the terms? I can take A common from all the terms. ಇಲ್ಲೇನು ಉಳಿತು? R square ಉಳಿತು. ಇಲ್ಲೇನು ಉಳಿತು? 14AR. Now if I divide throughout by A, throughout by A, what remains here? This is 14R. ಹೌದಾ? Now if I little bit solve this as a linear inequality solving problem, if I subtract 14R both sides, ಇದನ್ನ ನಾನು ಸ್ವಲ್ಪ rearrange ಮಾಡ್ಕೊಂತೀನಿ. Addition is commutative, so this can be written like this. ಹೌದಾ? Now by the linear inequality procedure, if I solve for 14R, what I'll get? 5R square. I'll get 5R square minus 14R plus 9 greater than 0. So now you can see that you are getting a quadratic quadratic formation here. We will find for this quadratic. Okay, so now you have to solve 9 into 5, that is 40. That is 40. 40 you have to split in such a way that option D. Yes, very good. 40 you have to split, look at what? 14. Which is 9 into 5 only. Correct? So I can write here 5R square minus 5R minus 9R plus 9 greater than 0. So what are the two roots here? R minus 1. And here also should be R minus 1. So what I should get here? Minus. So one is R minus 1. One more is 5R minus 9 has to be greater than 0. Andre, E product, when you take this product, it has to be greater than 0. So one root will be 1 and one more root will be 9 minus 9 by 5. 9 by 5 is nothing but how much? 1.8. ಹೌದಾ? ಈಗ ಇದೇನ್ ಹೇಳುತ್ತೆ? This product has to be greater than 0. Andre, it has to be positive. So just plot your roots. So one root is 1 by 2. One more root is 9 by 5. 9 by 5 andre ಎಷ್ಟಿದೆ? Approximately 1.8. ಸರಿನಾ? ಈಗ so ನಿಮ್ದು ಎಷ್ಟು ಇಂಟರ್ವಲ್ಸ್ ಸಿಕ್ವು ಇವಾಗ? minus infinity to 1, 1 to 1.8 and 1.8 to infinity. So these are the three intervals you got. Now see in which intervals it is positive. ಯಾಕೆ ಅವ್ರು ಏನ್ ಹೇಳ್ತಾರೆ? It has to be this. ಇದೇನ್ ಹೇಳುತ್ತೆ? It has to be greater than 0. This product has to be greater. Now if I take any number in between 1 and this, say for example if I take 1.5, if I substitute 1.5 here, it will be positive. But if I substitute 1.5 here, okay, it will be negative. 5 into 1.5 minus 9, it will give you negative. So in this it is negative. After this, suppose 2, 3, ಯಾವ್ದಾದ್ರು ಒಂದು number ತಗೊಳ್ಳಿ. Say I will take 2. 2 ತಗೊಂಡ್ರೆ this is also positive
this is also positive. So here it is positive. If you take any previous number, say -5, E interval in the E interval, -5 -1 is negative. Again here I'll get negative. Negative into negative is positive. Yes. So where it is ಏನ್ ಹೇಳುತ್ತೆ, ಈ ಪ್ರಾಡಕ್ಟ್ ಯಾವಾಗಲೂ ಪಾಸಿಟಿವ್ ಇರಲೇಬೇಕು. Okay. So this product cannot hold if it is negative. And where it is negative, from 1 to 1.8. 1.8 was nothing but 9/5. So this is not true in which interval? 1 to 9/5. That is option D. Okay. Yes. So ಏನ್ ಹೇಳ್ತಾರೆ, it should hold. When it will hold when this roots product is greater than 0, ಅಂದ್ರೆ positive. Okay. Next. ಏನ್ ಹೇಳ್ತಾರೆ, if A, B, C, D are in GP, then what is the value of B minus E whole square plus C minus A whole square plus B minus D whole square? Okay. So ಇದನ್ನ ಸಾಲ್ವ್ ಮಾಡ್ಬೇಕಂದ್ರೆ ಸ್ವಲ್ಪ ಈ ABCD ನಮ್ಗೆ ಹೆಲ್ಪ್ ಆಗ್ತವೆ. ನೋಡೋಣ ಏನ್ ಹೇಳ್ತಾ ಇದ್ದಾರೆ. What are these? These are in GP. What is the meaning that in GP? That means their common ratio will be same. So what is the meaning that their common ratio is same? That means B by A will be equals to what? C by B. And that will be equals to what? D by C. Yes, very obviously, because their common ratio will be same. Now, if I take this and this relation, if I cross multiply, what I'll get? B square minus AC. Howda? Next, if I take this and this relation, and if I cross multiply, what I'll get? C square equals to BD. ಅದೇ ತರ, not necessarily this. Everywhere common ratio is same. So if I take this and this relation, and if I cross multiply, what I'll get? BC equals to AD. Yes. Okay. So this is the relation I'm getting. So we will see, can we use this somewhere? Now we'll go for the relation, the question given. Okay. What is the question given? B minus C whole square. Everywhere you can see that you can apply the identity. Which identity? A minus B whole square. So according to that, your expression will become B square plus C square minus 2BC plus C minus A whole square. ಅಂದ್ರೆ ಏನಾಗುತ್ತೆ? C square plus A square minus 2CA plus B minus D whole square. ಏನಾಗುತ್ತೆ? Yes, ಏನಾಗುತ್ತೆ? What it was here? B square plus D square minus 2BD. ಕರೆಕ್ಟ್. ಈಗ ಇದರಲ್ಲಿ ನೀವು ಡೈರೆಕ್ಟ್ ನೋಡಿದ್ರೆ ಏನು ಕ್ಯಾನ್ಸಲ್ ಆಗ್ತಾ ಇಲ್ಲ, ಸ್ವಲ್ಪ ಟರ್ಮ್ಸ್ ಯೂಸ್ ಮಾಡ್ಕೊಳ್ಳೋಣ. ಬಿ ಸ್ಕ್ವೇರ್ ವ್ಯಾಲ್ಯೂ, ಓಕೆನಾ? ಫಸ್ಟ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ 2B square ಆಯ್ತು. ಸಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ 2C square and we have 2A square also. What remains? minus 2BC minus 2CA minus 2BD ಉಳಿತು. ಸರಿನಾ? We'll replace the value of B square from equation 1. Okay. So 2 ಹಂಗೆ ಉಳಿತು. B square ಏನಿದೆ? AC ಇದೆ. Now this 2 from equation 2 will substitute C square also, which is BB. A square value ಗೊತ್ತಿಲ್ಲ. Let it be. From equation 3. Okay. From equation 3 2BC value ಕೂಡ substitute ಮಾಡ್ಕೊಳ್ಳೋಣ. BC ಎಷ್ಟಿದೆ? AD ಅಂತ ಇದೆ. ಬಾಕಿ ಇರೋದನ್ನ ಹಂಗೆ ಇಡೋಣ. Now see here, what cancels? 2AC cancels, 2BD cancels. Correct? Did I go wrong anywhere? 1D square I missed, no? Yes, this is 1D square also here. This term. D square ಇದೆಯಲ್ವಾ? Here. Yes, okay. So ಇವಾಗ ನೋಡಿ ಏನೇನು ಉಳಿತು? A square 2 times ಇಲ್ಲ, ಒಂದೇ ಟೈಮ್ ಇರೋದು. So A square minus 2AD plus D square. Now if you observe, this is nothing but what? Again, one more identity only. Yav identity? A square plus D square minus 2AD. That is nothing but A minus D whole square. So which option is correct? Option D is correct. Yes. Murali. Yes. Very good. Option D. Okay. So now ಏನೇನು ಯೂಸ್ ಮಾಡ್ಕೊಂಡ್ವಿ? Since these are in GP, so the common ratio will be same. Ratios will be same. So first, second by first, third by second, fourth by third. They all will be equal. So ಒಂದೊಂದ್ ಸಲ ಒಂದೊಂದ್ ratio ನ
ಎಷ್ಟು ಕಾಂಬಿನೇಷನ್ ಸಾಧ್ಯ ಇದೆ ಅಷ್ಟು ಕಾಂಬಿನೇಷನ್ ಸಾಧ್ಯ ಮಾಡ್ಕೊಂಡು ಸ್ವಲ್ಪ ರಿಲೇಷನ್ಸ್ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಅಂಡ್ ದೀಸ್ ಆರ್ ನಥಿಂಗ್ ಬಟ್ ಯರ್ ಸಿಂಪಲ್ a minus b whole square ಐಡೆಂಟಿಟೀಸ್. ಓಕೆ, ಸೊ ನಮ್ಗೆ ಯಾವ್ದ್ಯಾವ್ದು ಸಿಕ್ಕಿತ್ತು ಅದನ್ನೆಲ್ಲ ರೀಪ್ಲೇಸ್ ಮಾಡ್ಕೊಂಡ್ವಿ. ಉಳಿದಿರೋದು a minus d whole square. ಓಕೆ, ನೆಕ್ಸ್ಟ್. Okay, so now I'll come back to some problem. I had left some problems. Shall I continue one or two more examples? Okay, fine. So, fine. Some we will take in the next class. Next class ಅಲ್ಲಿ some of the GP and arithmetic mean and geometric mean ಮಾಡ್ತೀನಿ. Before going, please tell me arithmetic mean ಮತ್ತೆ geometric mean ಮಾಡಿದಾರಾ ಕಾಲೇಜಲ್ಲಿ? Have you done arithmetic mean and geometric mean? ಮಾಡಿಲ್ವಾ? ಅಂದ್ರೆ ಮಾಡ್ಬೇಕಾ ಅಥವಾ ಡಿಲೀಟೆಡ್ ಪೋರ್ಷನ್ ಅಂತ ಹೇಳಿದಾರಾ? ಒಬ್ರಿಗೆ ಆಗಿದೆ, ಒಬ್ರಿಗೆ ಆಗಿಲ್ಲ. ಅಂದ್ರೆ ಇನ್ನು ಮಾಡ್ಬೇಕಾ? ದೇ ಹ್ಯಾವ್ ಟು ಕಮ್ ಟಿಲ್ ದೇರ್ ಆರ್ ದೇ ಹ್ಯಾವ್ ಟೋಲ್ಡ್ ಇಟ್ ಇಸ್ ಡಿಲೀಟೆಡ್? ಇಟ್ಸ್ ನಾಟ್ ಡಿಲೀಟೆಡ್, ರೈಟ್? Yes means it is not deleted, correct? I did not get your answer. Yes ಅಂದ್ರೆ ಡಿಲೀಟ್ ಆಗಿರೋದಕ್ಕೆ ಎಸ್ ಅಂದ್ರ, ಡಿಲೀಟ್ ಆಗದೆ ಇರೋದಕ್ಕೆ ಎಸ್ ಅಂತಂದ್ರ? Okay, yes, it is not deleted, right? Yes. So tomorrow I will take the exam. So not tomorrow, whatever the next class is, I will take the examples on sum and mean. Okay. So please read all the formula, the relation between arithmetic mean and geometric mean, and the sum. Sum nalli ಮೂರ್ formula ಬರುತ್ತೆ. ಒಂದು r less than ಅಂದ್ರೆ ನೆಗೆಟಿವ್ ಇದ್ದಾಗ, is not zero. I wrote zero there. Sorry. Greater than one, less than one ಇದ್ದಾಗ. I guess introduction ಅಲ್ಲಿ ನಾನು ಸ್ವಲ್ಪ wrong ಬರ್ದೆ. When r is less than 1 or r is greater than 1. Okay, yes. And that, and also when the sum of infinite series. Yes, okay. So for now, I will stop the class. Please read all the formula and come. We'll see you in the next class.